ಬಿಸಿಲು ಮಳೆ ಚಳಿ ಯಾವುದನ್ನ ಲೆಕ್ಕಿಸದೆ ಜನಸೇವೆಯಲ್ಲಿ ತೊಡಗಿರುವ ಸಾರಿಗೆ ಸಿಬ್ಬಂದಿಗಳ ಕಾರ್ಯವೇ ದೇವರ ಸೇವೆ ಎಂದು ಪ್ರಶಂಸಿಸಿದರು. ಪ್ರಯಾಣಿಕರ ಸುರಕ್ಷತೆಗೆ ಹಗಲು ರಾತ್ರಿ ಶ್ರಮಿಸುತ್ತಿರುವ ಸಿಬ್ಬಂದಿಗಳ ಕಾರ್ಯ ಶ್ಲಾಘನೀಯ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದರು. ಶನಿವಾರ ಸಾರಿಗೆ ಇಲಾಖೆಯ ನವೀಕರಣ ಕಟ್ಟಡದ ಶಂಕುಸ್ಥಾಪನೆಯಲ್ಲಿ ಮಾತನಾಡಿದ ಅವರು, ಭಾಷಣದ ಮಧ್ಯ ಬಿಜೆಪಿ ನಾಯಕರಿಗೆ ಪ್ರಶ್ನೆ ಹಾಕಿದವರು, ಯುವಕರನ್ನ ದಿಕ್ಕು ತಪ್ಪಿಸಲು ಧಾರವಾಡದಲ್ಲಿ ನಡೆದ ಹೋರಾಟದಲ್ಲಿ ಭಾಗಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿಸಿಕೊಂಡಿದ್ದೀರಲ್ಲ, ನಿಮ್ಮ ಅಧಿಕಾರದ ಅವಧಿಯಲ್ಲಿ ಒಂದೇ ಒಂದು ಬಸ್ ಖರೀದಿ ಮಾಡಿಲ್ಲ, ನೇಮಕಾತಿಯೂ ಮಾಡಿಲ್ಲ, ಆದರೂ ಈಗ ಮೊಸಳೆ ಕಣ್ಣೀರು ಹಾಕುತ್ತಿದ್ದೀರಿ ಎಂದು ಟೀಕಿಸಿದರು. ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ 7,800 ಬಸ್ಸುಗಳನ್ನು ಖರೀದಿ ಮಾಡಲಾಗಿದೆ. ರಾಜ್ಯದ ಜನರಿಗೆ ಗ್ಯಾರಂಟಿ ಹಾಗೂ ಶಕ್ತಿ ಯೋಜನೆಗಳ ಜೊತೆಗೆ ಈ ಬಸ್ಗಳ ಕೊಡುಗೆ ಹೆಮ್ಮೆಯ ವಿಷಯ ಎಂದು ಹೇಳಿದರು. ಬಿಜೆಪಿ ಆಡಳಿತದ ಅವಧಿಯಲ್ಲಿ ಯಾವುದೇ ಮಹತ್ವದ ಕೆಲಸವಾಗಿಲ್ಲ ಎಂದರು. ನಮ್ಮ ಸರ್ಕಾರದಲ್ಲಿ 10,000ಕ್ಕೂ ಹೆಚ್ಚು ಜನರಿಗೆ ನೇಮಕಾತಿ ನೀಡಲಾಗಿದೆ. ವಾಯವ್ಯ ಕರ್ನಾಟಕ ಸಾರಿಗೆಗೆ 1,200 ಬಸ್ಸುಗಳನ್ನು ಒದಗಿಸಲಾಗಿದೆ ಎಂದು ತಿಳಿಸಿದರು. ವಾಯವ್ಯ ಕರ್ನಾಟಕ ರಸ್ತೆ ಸಾರಿಗೆಯನ್ನು ಕಿತ್ತೂರು ಚೆನ್ನಮ್ಮ ಸಂಸ್ಥೆ ಎಂದು ಮರುನಾಮಕರಣ ಮಾಡುವಂತೆ ಮನವಿ ಮಾಡಿದರು. ನಮ್ಮ ಕ್ಷೇತ್ರದಲ್ಲಿ ಬಡವರು, ಕೂಲಿ ಕಾರ್ಮಿಕರು, ಪೇಟೆಂಟ್ಗಳು ಹಾಗೂ ಗೋಂಡಿ ಕೆಲಸ ಮಾಡುವವರು ಹೆಚ್ಚಿದ್ದಾರೆ. ನಮ್ಮ ಕ್ಷೇತ್ರಕ್ಕೂ ಹೊಸ ಬಸ್ಸುಗಳನ್ನು ನೀಡಬೇಕು, ಅನ್ಯಾಯವಾಗಬಾರದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಮನವಿ ಮಾಡಿದರು. ತಪ್ಪಿಸಲಿಕ್ಕೆ ಅದನ್ನ ರಾಜಕಾರಣ ಮಾಡಲಿಕ್ಕೆ ತಾವು ಆ ಒಂದು ಹೋರಾಟದಲ್ಲಿ ತಾವು ಭಾಗವಹಿಸಿ ಮುಖಕ್ಕೆ ಮಂಗಳಾರತಿ ಹಾಕಿಸಿಕೊಂಡಂತ ಬಿಜೆಪಿ ಅವರಿಗೆ ಹೇಳಲಿಕ್ಕೆ ಬಯಸ್ತೇನೆ, ತಮ್ಮ ಅಧಿಕಾರ ಇರುವಂತ ಸಂದರ್ಭದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಬಸ್ ಅನ್ನ ತೆಗೆದುಕೊಂಡು ಬರ್ಲಿಕ್ಕೆ ಆಗಲಿಲ್ಲ. ಅವ್ರಿಗೆ ನಾಚಿಕೆ ಆಗಬೇಕು, ಒಂದು ಒಬ್ಬರನ್ನು ಕೂಡ ರೆಕ್ರೂಟ್ ಮಾಡಲಿಲ್ಲ. ಆಗ ಇವತ್ತು ಮೊಸಳೆ ಕಣ್ಣೀರನ್ನ ಸುರಿಸಿ ರೋಡ್ ಮೇಲೆ ಇವರ ದಿಕ್ಕನ್ನ ಬದಲಾವಣೆ ಮಾಡಲಿಕ್ಕೆ ಹೋರಾಟದಲ್ಲಿ ಮೊಸಳೆ ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಆದ್ರೆ ಇವತ್ತು ನಾವು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ, ಯಾವಾಗ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಸಚಿವರಾದ್ರು, ಕಾಂಗ್ರೆಸ್ ಸರ್ಕಾರ ತಮ್ಮೆಲ್ಲರ ಆಶೀರ್ವಾದದಿಂದ ಸಹಕಾರದಿಂದ ಬಂದು ಅವತ್ತಿನಿಂದ ಇವತ್ತಿನವರೆಗೆ ಇಡೀ ರಾಜ್ಯದಲ್ಲಿ 7,800 ಹೊಸ ಬಸ್ಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಜನರಿಗೆ ಅನುಕೂಲ ಆಗಲಿಕ್ಕೆ ಅಂತಂದ್ರೆ ಇದು ಜನಪರ ಕಾರ್ಯಕ್ರಮನೋ ಅಥವಾ ಜನ ವಿರೋಧಿ ಕಾರ್ಯಕ್ರಮನೋ ಅನ್ನೋದನ್ನ ಇವತ್ತು ಜನರು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಬಿಜೆಪಿ ಅವರು ಯಾಕಂದ್ರೆ ಕೆಲಸ ಇಲ್ಲ ಅವರಿಗೆ, ಬರೀ ನಮ್ಮ ಮೇಲೆ ಅಪವಾದವನ್ನ ಮಾಡ್ತಾರೆ. ತಮ್ಮ ಅಧಿಕಾರದ ಅವಧಿಯಲ್ಲಿ ಒಂದು ಬಸ್ ಅನ್ನು ಕೂಡ ಖರೀದಿ ಮಾಡ್ಲಿಕ್ಕೆ ಅವ್ರಿಗೆ ಆಗಿಲ್ಲ. ಆದ್ರೆ ಇವತ್ತು ಗ್ಯಾರಂಟಿಗಳನ್ನ ಕೊಟ್ಟು, ಶಕ್ತಿ ಯೋಜನೆಯನ್ನ ಕೊಟ್ಟು ಸುಮಾರು 7,800 ಬಸ್ಗಳನ್ನ ರಾಜ್ಯದ ಸಾರಿಗೆ ಸಂಸ್ಥೆಗಳಿಗೆ ನಾವು ಕೊಟ್ಟಿದ್ದೀವಿ ಅಂತಂದ್ರೆ ಇದು ಹೆಮ್ಮೆಯ ವಿಚಾರ ಅಲ್ಲ ಅನ್ನೋದನ್ನ ತಾವು ಇವತ್ತು ವಿಚಾರ ಮಾಡಬೇಕಾಗುತ್ತೆ. ಜೊತೆಯಲ್ಲಿ ಅವರ ಅಧಿಕಾರದ ಸಂದರ್ಭದಲ್ಲಿ ಒಂದು ಜಾಬ್ ಅನ್ನು ಕೂಡ ಕೊಡಲಿಲ್ಲ KSRTC-ನಲ್ಲಿ. ಆದ್ರೆ ನಮ್ಮ ಸರ್ಕಾರ ಬಂದ ಮೇಲೆ ಇಲ್ಲಿಯವರೆಗೆ ರಾಮಲಿಂಗಾರೆಡ್ಡಿ ಅವರ ಒಂದು ನೇತೃತ್ವದಲ್ಲಿ ಈ ಇಲಾಖೆಯಲ್ಲಿ ಸುಮಾರು 10,000 ರೆಕ್ರೂಟ್ಮೆಂಟ್ ಆಗಿದೆ ಅಂತಂದ್ರೆ ಇದು ಹೆಮ್ಮೆ ಪಡಬೇಕಾಗಿಲ್ಲ. ಒಂದು ಜೋರಾದ ಚಪ್ಪಾಳೆಯನ್ನು ನಾವು ಕೊಟ್ಟಬೇಕು. ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾವ್ಯಾವ ಇಲಾಖೆಯನ್ನು ಅವರು ಇಲ್ಲಿಯವರೆಗೆ ನಿಭಾಯಿಸಿದ್ದಾರೆ, ಪ್ರತಿಯೊಂದು ಇಲಾಖೆಗೆ ನ್ಯಾಯವನ್ನ ಕೊಡುವಂತ ಕೆಲಸ ಅದು ಯಾರನ್ನು ಮಾಡಿದ್ರೆ ಅದು ರಾಮಲಿಂಗಾರೆಡ್ಡಿ ಸರ್ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮಾಡ್ತಾ ಇರುವಂತ ಈ ಒಂದು ನಿಸ್ವಾರ್ಥ ಸೇವೆಯನ್ನ ಆ ದೇವರ ಸೇವೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತು ಸಾರಿಗೆ ವ್ಯವಸ್ಥೆ ಅಂತಂದ್ರೆ ಇದು ಬರೀ ಇಲಾಖೆಗೆ ಸಂಬಂಧಪಟ್ಟಂತ ಕಾರ್ಯವಲ್ಲ. ಒಬ್ಬ ಮನುಷ್ಯನ ಕನಸನ್ನ ಒಂದು ಊರಿಂದ ಇನ್ನೊಂದು ಊರಿಗೆ ಹೊತ್ಕೊಂಡು ಹೋಗುವಂತದ್ದು, ಒಬ್ಬರ ಶ್ರಮವನ್ನ, ಒಬ್ಬರ ಕಷ್ಟ, ಒಬ್ಬರ ಸುಖ, ಪ್ರತಿಯೊಬ್ಬರ ಕನಸುಗಳಿಗೆ ಆಸರೆಯಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ಹಗಲು ರಾತ್ರಿ ಅತ್ಯಂತ ಪ್ರಾಮಾಣಿಕತೆಯಿಂದ ಮತ್ತು ಏನು ಪ್ರಯಾಣಿಕರಿಗೆ, ಯಾಕಂತಂದ್ರೆ ನಾವು ಸುಮಾರು ಕಡೆ ಕೇಳ್ತೀವಿ ಎಷ್ಟು ಆಕ್ಸಿಡೆಂಟ್ ಆಯ್ತು ಅದಾಯ್ತು ಅಂತ ಹೇಳಿ, ಆದ್ರೂ ಕೂಡ ಹಗಲು ರಾತ್ರಿ ತಾವು ಶ್ರಮ ಪಡ್ತಾ ಇದ್ದೀರಾ. ಬಹಳಷ್ಟು ಚೆನ್ನಾಗಿ ಪ್ರಯಾಣಿಕರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕರ್ಕೊಂಡು ಹೋಗಬೇಕು, ಸುರಕ್ಷಿತವಾಗಿ ಪ್ರಯಾಣವನ್ನ ಸುಗಮವಾಗಿ ಮಾಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಾವೆಲ್ಲರೂ ಇವತ್ತು ಕೆಲಸ ಮಾಡ್ತಾ ಇದ್ದೀರಾ. ಬಂಧುಗಳೇ, ತಮ್ಮ ಭಾಷಣದಲ್ಲಿ MD ಅವರು ಹೇಳಿದ್ರು, ಪ್ರಿಯಾಂಕ ಅವರು ಹೇಳಿದ್ರು, ಏನೆಲ್ಲ ಕಾರ್ಯಕ್ರಮಗಳನ್ನ ನಾವು ಹಾಕೊಂಡಿದ್ದೇವೆ. ವಾಯವ್ಯ ಕರ್ನಾಟಕ ಸಂಸ್ಥೆಯನ್ನ ಬೆಳೆಸಲಿಕ್ಕೆ ಏನು ರಾಮಲಿಂಗಾರೆಡ್ಡಿ ಸಾಹೇಬ್ ನಮ್ಮ
ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಅದು ಪಾಪ ನಾಜಿಂ ಬೆಟ್ಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।